ಗಾಯಕ್ಕೆ ಹೈಕಮಾಂಡ್ ಮುಲಾಮು ಹಚ್ಚಿದೆ. ನಿನ್ನೆ ಸರಣಿ ಸಭೆ ನಡೆಯಿತು. ಈ ಸರಣಿ ಸಭೆಯಲ್ಲಿ ಹೈಕಮಾಂಡ್ ಸಂದೇಶ ರವಾನೆಯಾಗಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಚಿವರ ಕಾರ್ಯವೈಖರಿಯ ವರದಿಯನ್ನ ಹೈಕಮಾಂಡ್ ಪಡೆದಿದೆ. ಇಡೀ ವರ್ಷ ಪಕ್ಷ ಸಂಘಟನಾ ವರ್ಷವಾಗಿ ಆಚರಣೆ. ಪಕ್ಷ ತಾಯಿ ಇದ್ದಂಗೆ, ಸರ್ಕಾರ ಮಗು ಇದ್ದಂಗೆ. ನಾಯಕರ ಶಿಸ್ತಿನಿಂದ ಇದ್ರೆ ಕಾರ್ಯಕರ್ತರು ಕೂಡ ಇರ್ತಾರೆ. ಪಕ್ಷಕ್ಕಿಂತ ಯಾರೂ ಮುಖ್ಯ ಅಲ್ಲ ಅನ್ನೋ ಸಂದೇಶ ಹೈಕಮಾಂಡ್ನಿಂದ ರವಾನೆಯಾಗಿದೆ. ಶಾಸಕರು ನಾಯಕರಿಗೆ ಉಸ್ತುವಾರಿ ಸುರ್ಜೇವಾಲಾ ಕೊಟ್ಟಂತಹ ಖಡಕ್ ಆದ ಪಾಠ ಇದು. ಶಾಸಕರಿಗೆ ಸಂಕ್ರಾಂತಿ ಗಿಫ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲ ಶಾಸಕರಿಗೆ ತಲಾ 10 ಕೋಟಿ ರೂಪಾಯಿ ಅನುದಾನ. ಇದೇ ಅನುದಾನದ ವಿಷಯ ಹಲವು ಬಾರಿ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಪಕ್ಷದ ಒಳಗಡೆಯೇ ಬಹಳ ದೊಡ್ಡ ಅಸಮಾಧಾನಕ್ಕೆ ಈ ಅನುದಾನ ಕಾರಣ ಆಗಿತ್ತು. ಈಗ ಸಂಕ್ರಾಂತಿಗೆ ಭರ್ಜರಿ ಗಿಫ್ಟ್ ಸಿಗ್ತಾ ಇದೆ. ಎಲ್ಲಾ ಶಾಸಕರಿಗೂ 10 ಕೋಟಿ ರೂಪಾಯಿ ಅನುದಾನ ಸಿಗಲಿದೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿಎಂ ಘೋಷಣೆ ಮಾಡಿದ್ದಾರೆ. ಅನುದಾನ ಸಿಗ್ತಿಲ್ಲ ಅನ್ನೋ ಆರೋಪಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಶಾಸಕರಿಗೂ ಅನುದಾನ ರಿಲೀಸ್ ಆಗುತ್ತೆ. ಪಕ್ಷ ಭೇದ ಇಲ್ಲದೆ ಎಲ್ಲಾ ಶಾಸಕರಿಗೂ 10 ಕೋಟಿ ಅನುದಾನ ಸಿಗಲಿದೆ. ಶಾಸಕಾಂಗ ಸಭೆಯಲ್ಲೂ ಅನುದಾನದ ವಿಚಾರ ಪ್ರಸ್ತಾಪ ಆಯಿತು. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಒದಗಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ ಸಿಎಂ. ಬಜೆಟ್ ಮಂಡನೆಗೂ ಮುನ್ನ ಮತ್ತೊಮ್ಮೆ ಸಿಎಲ್ಪಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯಾಗುತ್ತೆ. ಶಾಸಕಾಂಗ ಸಭೆಯಲ್ಲಿ ಸಾಹುಕಾರ್ ವರ್ಸಸ್ ಹೆಬ್ಬಾಳ್ಕರ್. ಬೆಳಗಾವಿ ಡಿಸಿಸಿ ಕಚೇರಿ ನಿರ್ಮಾಣ ವಿಚಾರದಲ್ಲಿ ವಾಕ್ಸಮರ ಆಯಿತು. ಬೆಳಗಾವಿ ಡಿಸಿಸಿ ಕಚೇರಿ ನಾನು ಕಟ್ಟಿದ್ದು ಅಂತ ಹೆಬ್ಬಾಳ್ಕರ್ ಹೇಳ್ತಾರೆ. ಹೆಬ್ಬಾಳ್ಕರ್ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಪಕ್ಷದಲ್ಲಿದ್ದಾಗ ಜಾಗ ಪಡೆದಿದ್ದು, ನಾನು 3 ಕೋಟಿ ಕೊಟ್ಟಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಬೆಳಗಾವಿ ಡಿಸಿಸಿ ಕಚೇರಿ ಹೆಬ್ಬಾಳ್ಕರ್ ಕಟ್ಟಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾರೆ. ಕಚೇರಿ ನಿರ್ಮಾಣ ಕ್ರೆಡಿಟ್ ಹೆಬ್ಬಾಳ್ಕರ್ಗೆ ಕೊಡ್ತಾರೆ ಡಿಕೆ ಶಿವಕುಮಾರ್. ಯಾರೋ ಒಬ್ಬರಿಗೆ ಕ್ರೆಡಿಟ್ ಕೊಡಬೇಡಿ ಅಂತ ಸಾಹುಕಾರ್ ಹೇಳ್ತಾರೆ. ಇದು ಸಭೆಯಲ್ಲಾಗಿತ್ತು. ವಾಸ್ತವ ಅಂಶ ತಿಳಿಸೋ ಮೂಲಕ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಡ್ತಾರೆ ಜಾರಕಿಹೊಳಿ. ಹೆಬ್ಬಾಳ್ಕರ್ ಕಟ್ಟಿದ್ರು ಅಂತ ಹೇಳಿ ಇತರರನ್ನ ಅವಮಾನಿಸಬೇಡಿ, ನಾನು ಸ್ವಂತ 3 ಕೋಟಿ ಕೊಟ್ಟಿದ್ದೀನಿ ಅಂತ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಡ್ತಾರೆ ಸತೀಶ್ ಜಾರಕಿಹೊಳಿ. ಶಾಸಕಾಂಗ ಸಭೆಯಲ್ಲಾಗಿದ್ದು ಸಾಹುಕಾರ್ ವರ್ಸಸ್ ಹೆಬ್ಬಾಳ್ಕರ್ ಅನ್ನೋದು ಶಾಸಕಾಂಗ ಸಭೆಯಲ್ಲೂ ಕೂಡ ನಡೆಯಿತು. ಡಿಸಿಸಿ ಕಚೇರಿ ಯಾರು ಕಟ್ಟಿದ್ದು ಅನ್ನೋ ವಿಷಯಕ್ಕೆ ಶುರುವಾದಂತಹ ಜಟಾಪಟಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ನಾನು ಕಟ್ಟಿದ್ದು ಅಂತ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾನು 3 ಕೋಟಿ ಕೊಟ್ಟಿದ್ದೀನಿ ಅಂತ. ಆದ್ರೆ ಕ್ರೆಡಿಟ್ ಡಿಕೆ ಶಿವಕುಮಾರ್ ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೋಗುತ್ತೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಸಿಡಿದೇಳ್ತಾರೆ. ಅದಕ್ಕೊಂದಷ್ಟು ಸ್ಪಷ್ಟೀಕರಣವನ್ನ ಸತೀಶ್ ಜಾರಕಿಹೊಳಿ ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಪಕ್ಷದಲ್ಲಿದ್ದಾಗ ಜಾಗ ಕೊಟ್ಟಿದ್ದು, ಅದಾದ್ಮೇಲೆ 3 ಕೋಟಿ ನಾನು ಕೊಟ್ಟಿದ್ದೀನಿ ಅಂತ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಡ್ತಾರೆ.